ಸಾಮಾನ್ಯವಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ಒಂದು ಪಕ್ಷ ಅಧಿಕಾರಕ್ಕಿದ್ರೆ ಕೇಂದ್ರದಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಸ್ವಲ್ಪ ಪ್ರತಿಷ್ಠೆ ವೈಮನಸ್ಸು ಆಮೇಲೆ ಅನ್ಕೊಂಡ್ ಕೆಲಸಗಳೆಲ್ಲ ಆಗ್ತಿರಲ್ಲ. ಆದರೆ ನಿಮ್ಮ ಅವಧಿಯಲ್ಲಿ ನೀವು ಸ್ವಲ್ಪ ಏನೋ ವಿಭಿನ್ನವಾಗಿ ಹೇಗೆ ಆ ಬಾಂಡೇಜ್ನ ಮೇಂಟೈನ್ ಮಾಡ್ಕೊಂಡಿದ್ದೀರಿ ಕೇಂದ್ರ ಸರ್ಕಾರದ ಜೊತೆ? ಇಲಾಖೆಗೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಕಷ್ಟು ಸ್ಪಂದಿಸಿದ್ದಾರೆ. ಅವರು ಭಾಳ ಮಧ್ಯಪ್ರದೇಶದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ರೈತರ ಬಗ್ಗೆ ತುಂಬ ಕಾಳಜಿ ಇದೆ. ಸೊ ಅವರು ಸ್ವಲ್ಪ ನಾವು ಯಾವುದೇ ರಿಕ್ವೆಸ್ಟು ಅಥವಾ ಯಾವುದೇ ನಾನು ಭೇಟಿ ಮಾಡಿದಾಗ ಫೋನ್ ಮಾಡಿದಾಗ ಲೆಟ್ರ್ ಕಳಿಸಿದಾಗ ಸ್ಪಂದಿಸಿದ್ದಾರೆ. ಸೊ ಆ ವಿಚಾರದಲ್ಲಿ ನಮಗೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಥರ ಕೇಳೋದೇ ಕಡಿಮೆ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಅನುಕೂಲ ಆಗಿದೆ. ಬಟ್ ಓವರ್ ಆಲ್ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಮಾದಾಯಿ ವಿಚಾರ ಇರ್ಬೋದು. ಸೊ ಡ್ರಾಟ್ ವಿಚಾರ ಬಂದಾಗ ಬರಗಾಲದಲ್ಲಿ ಅವ್ರು ದುಡ್ಡೇ ಕೊಡಲಿಲ್ಲ. 3454 ಕೋಟಿ ನಮ್ಮ ರಾಜ್ಯದಲ್ಲಿ ಅದು ಸೌಂಡ್ ಆಗಲಿಲ್ಲ. ಗಲಾಟೆ ಮಾಡಿದೋ ಕೃಷ್ಣ ಬೈರೇಗೌಡರು, ನಾನು ಪ್ರಿಯಾಂಕ್ ಖರ್ಗೆ ಒಂದು 4-5 ಸಲ ಹೋಗಿದ್ದು. CM ಒಂದು ಸಲಿಗೆ ಹೋದ್ರು. ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ್ ಭೇಟಿ ಮಾಡಿದ್ರು. ಆಮೇಲೆ ಸೊ ಆರ್ಥಿಕವಾಗಿ ಕೆಲವು ನಮ್ಗೆ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೇಂದ್ರದಲ್ಲೇ ಹೋಗಿ ಪ್ರತಿಭಟನೆ ಮಾಡಿದೆವು. ಇವೆಲ್ಲ ಮಾಡಿದ್ರೂ ಸೊ ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ, ಹೌದಲ್ವಾ, ಅವ್ರ ಕಣ್ಣಿಗೆ ಕಾಣೋದು ಕೈಗೆ ಸಿಕ್ಕೋದು ರಾಜ್ಯ ಸರ್ಕಾರ. ಬೇಗ ಅವ್ರಿಗೆ ಏನೇ ತೊಂದರೆ ಆದ್ರೂ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ವಿನ ಕೇಂದ್ರದ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇಲ್ಲ ಅನ್ನೋದನ್ನು ಇನ್ನೂ ಮೈಂಡ್ ಸೆಟ್ ಹೋಗಿಲ್ಲ ಜನಕ್ಕೆ. ಸೊ ಇದೇನಾಗುತ್ತೆ, NDRFನಲ್ಲಿ ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಯಾವುದು ಬಂದರು ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗತ್ತೆ. ಕರೆಕ್ಟ್. ಸೊ ₹1 ಕೊಡಲಿಲ್ಲ, ದೊಡ್ಡ ಅಪರಾಧ. ಈ ಕ್ರೈಮ್ ಅಂತೀವಲ್ಲ, ದೊಡ್ಡ ಕ್ರೈಮೇ ಅದು. ಬಟ್ ಅವರಿಗೆ ಇಲ್ಲಿಂದ ಹೋಗಿರೋ MP ಇಲ್ಲಿಂದ ಹೋಗಿ MP ಆಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಕನಿಷ್ಠ ಅವ್ರಿಗೆ ಏನು ಟಚ್ಚೇ ಆಗಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ರಾಜಕಾರಣ ಮಾಡೋದು ಇದ್ದೇ ಇರುತ್ತೆ, ರಾಜಕಾರಣ ಚುನಾವಣೆ ಬಂದಾಗ ನಾವು ಮಾಡ್ತೀವಿ. ಬಟ್ ಆದರೆ ಇಂಥ ಒಂದು ನಮ್ಮ ರೈತರಿಗೆ ಸೊ 87 ಲಕ್ಷ ರೈತರ ಕುಟುಂಬಗಳಿರ್ತಕ್ಕಂಥವು. ಸೊ ಅವರ ಇಷ್ಟು ನಷ್ಟ ಆದಾಗ ಆ ಮಂತ್ರಿಗಳಾಗಲಿ MP ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕೋ ಪ್ರಯತ್ನ ಮಾಡಲಿವಲ್ಲ, ಈ ರಾಜ್ಯದಿಂದ ಹೋಗಿ ಏನು ಪ್ರಯೋಜನ ಅವರು ಲೋಕಸಭಾ ಸದಸ್ಯರಾಗಿ? ಸರ್, ಐ ವಿಲ್ ಆಸ್ಕ್ ಯು ಸ್ಟ್ರೈಟ್ ಕ್ವೆಶ್ಚನ್ ಫ್ರಮ್ ದ ಪಾಯಿಂಟ್ ಆಫ್ ಪೊಲಿಟಿಕಲ್ ರೈವಲ್ರಿ. HD ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಸಚಿವರಾಗಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿರೋ ನಮ್ಮ ರಾಜ್ಯಕ್ಕೆ ವರಾನ ಶಾಪನ? ಅವರೇ ಉಪಯೋಗ ಇಲ್ಲ ರೀ. ಸುಮ್ಮನೆ ನನಗೂ ಅವರು ಸ್ನೇಹಿತರೆ, ಅವ್ರು ಏನು ಜವಾಬ್ದಾರಿ ಇದೆ ಅದು ಮಾಡ್ತಾ ಇಲ್ಲ ರೀ. ಜೋಶಿಯವರು ಅಷ್ಟೇ, ಅವರು ಅಷ್ಟೇ. ಅವ್ರು ಏನಿದ್ರು ಮೋದಿಯವರಿಗೆ, ಅಮಿತ್ ಶಾ ಅವ್ರಿಗೆ JNSಗೆ ಬೇಕಷ್ಟೇ ಬಿಟ್ಟರೆ. ಸೊ ಅವರು ಕುಮಾರಸ್ವಾಮಿಯವರು ಭಾಳ ಯಶಸ್ವಿಯಾಗಿ CSR ಫಂಡಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ. ಅವ್ರು MP ಗ್ರ್ಯಾಂಟ್ ಮಾತ್ರ ಖರ್ಚು ಮಾಡ್ತೀನಿ ಅಂತಾರೆ. MP ಗ್ರ್ಯಾಂಟ್ ಖರ್ಚು ಮಾಡೋಕ್ಕೆ ಈ ದೇಶದ 544 ಜನ ಯಾವೆಲ್ಲ MPಗೂ ಬರುತ್ತೆ? MP ಲ್ಯಾಡ್ ಇವರೊಬ್ಬರಿಗೆ ಬರುತ್ತಾ? ಅದರಲ್ಲಿ ಏನು ಸಾಧನೆ ಇದೆ ಅಂತೀರಿ ಸರ್? ಆದರೆ ಒಂದನ್ನು ಅಪ್ರಿಷಿಯೇಟ್ ಮಾಡಬೇಕು ಅನಿಸುತ್ತೆ. ನೀವು ಕಳೆದ ಬಾರಿ ನಿಮ್ಮ ಒಂದು ಸಾರಥ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನು ನಡೆಯುತ್ತೆ, ಅದು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ, ಬಹಳ ಪ್ರಶಂಸೆಗೆ ಒಳಗಾಗುತ್ತೆ. ಆಗ ಕುಮಾರಸ್ವಾಮಿಯವರು ಕೂಡ ಅದನ್ನು ಹೊಗಳ್ತಾರೆ. ಓಕೆ, ಅದು ಒಂದು ವಿಚಾರ. ಆದರೆ ಈಗ ಸದ್ಯಕ್ಕೆ ಫಂಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಈಗ ಬಳ್ಳಾರಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಕ್ಕಾಬಟ್ಟೆ ಅಪಸ್ವರಗಳು ಎತ್ತುತ್ತಾ ಇದ್ದಾವೆ, ಏನು ಕತೆ? ಸೆಂಟ್ರಲ್ ಸಾಹಿತ್ಯ ಸಮ್ಮೇಳನ ಇದು ಪರಿಷತ್ ಇದೆಯಲ್ಲ, ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು, ಅವ್ರದ್ದೊಂದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಇದೆ. ಅಲ್ಲಿ ಕೆಲವು ಸಾಹಿತಿಗಳು ಹೊಂದಾಣಿಕೆ ಕಡಿಮೆ, ಹಾಗಾಗಿ ಅದು ಕಾರಣ ಇರ್ಬೋದೇನೋ. ನಾನು ಸರ್ಕಾರದಲ್ಲಿ ಫಂಡ್ ಪ್ರಾಬ್ಲಮ್ ಏನಾದರೂ ಇದೆಯಾ? ಸರ್ಕಾರಕ್ಕೂ ಫಂಡ್ಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ನಮಗೆ ನೋಡಿ, ಹಿಂದೆ ಬೊಮ್ಮಾಯಿಯವರು ಹಾವೇರಿನಲ್ಲಿ ಮಾಡಿದ್ರು, ನಮ್ಮ ಸರ್ಕಾರ ಬರುತ್ತೆ. ಅವ್ರು ಮಾಡಿದ್ದು ಹಣನ ಕಂಪ್ಲೀಟ್ ಅವ್ರು ಕೊಡಲೇ ಇಲ್ಲ. ಅವರು ಸರ್ಕಾರ ಹೋದ್ಮೇಲೆ ನಾವು 5 ಕೋಟಿ ಕೊಟ್ಟು, ನಮ್ಮ ಸರ್ಕಾರ ಬಂದ ಮೇಲೆ. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಹಣಕಾಸು ಇದೆಲ್ಲ ದೊಡ್ಡ ಅಮೌಂಟ್ ಏನಲ್ಲ. ಇದಕ್ಕೆ ಯಾವತ್ತೂ ಯಾವ ಸರ್ಕಾರನೂ ಕೊರತೆ ಅಂತ ಹೇಳಲ್ಲ, ಹೇಳಲೂಬಾರ್ದು.
ಸೊ ನಮಗೆ 4 ಲಕ್ಷ ಬಜೆಟ್ ಮಾಡ್ತಕ್ಕಂಥ ಅವಕಾಶ ಇರೋದು ರಾಜ್ಯ ಸರ್ಕಾರಕ್ಕೆ ಈ ಥರ ಭಾಷೆಯ ಬಗ್ಗೆ ಅಥವಾ ಈ ಥರದ್ದು ಯಾವುದೇ ಒಂದು ಸಾಹಿತ್ಯದ ಬಗ್ಗೆ ಬರ್ತಕ್ಕಂಥ ಇದಕ್ಕೆ ನಾವು ಹಣದ ಕೊರತೆಯಿಂದ ಮಾಡ್ತಾ ಇಲ್ಲ ಅಂತ ಹೇಳಲ್ಲ. ಸೊ ನಮ್ಮದ್ರಲ್ಲೂ ಸಿದ್ದರಾಮಯ್ಯನವರು ಇದರಲ್ಲೆಲ್ಲ ಭಾಳ ಲಿಬರಲ್ ಆಗಿದ್ದಾರೆ. ಈ ಸಾರಿ ನೋಡಿ ಬಹುಶಃ ಬೊಮ್ಮಾಯಿಯವರು ಅವರ ಸ್ವತಃ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಅವ್ರು 5 ಕೋಟಿ ಬಿಡುಗಡೆ ಮಾಡಲಿಲ್ಲ, ನಾವು ಬಿಡುಗಡೆ ಮಾಡೋದು. ನಮ್ಮ ಮಂಡ್ಯದಲ್ಲಿ 30 ಕೋಟಿ ಇಲ್ವೇನ್ರಿ? ಸೊ ಫಸ್ಟ್ 25 ಕೋಟಿ ಮಂಜೂರು ಮಾಡಿದ್ರು, ಮತ್ತು 5 ಕೋಟಿ ಬೇಕು ಅಂತ ಆ ಕಂಪ್ಲೀಟು ಸಮ್ಮೇಳನ ಮುಗಿಯೋದ್ರೊಳಗಡೆ 5 ಕೋಟಿ ಅಡಿಷನಲ್ ಆಗೂ ಕೊಟ್ಟರು. 30 ಕೋಟಿನೂ ನಾವು ಬಿಫೋರ್ ಕಂಪ್ಲೀಷನ್ನು ಹಣ ಕೊಟ್ಟು ಕಂಪ್ಲೀಟ್ ಮಾಡಿದ್ವಿ. ಬಟ್ ಇಡೀ 87ನೇ ಅಖಿಲ ಸಾಹಿತ್ಯ ಸಮ್ಮೇಳನ ಈ ಥರ ಎಲ್ಲೂ ನಡೆದಿಲ್ಲ ಅಂತ ನಮ್ಮ ಸಮ್ಮೇಳನಾಧ್ಯಕ್ಷರು ಬಸವರಾಜ್ ಚನ್ನಬಸಪ್ಪನವರು, ಗೋರು ಚನ್ನಬಸಪ್ಪನವರು ಅವರೇ ಹೇಳಿದ್ರು, ನಾನು ಕನಿಷ್ಠ 10 ಸಮ್ಮೇಳನ ನೋಡಿದ್ದೀನಿ, ನಾನೇ ಸ್ವತಃ 4-5 ಸಮ್ಮೇಳನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ಥರ ನಾನು ಎಲ್ಲೂ ನೋಡಲಿಲ್ಲ ಅಂತ. ಅಷ್ಟು ಜನಸಂಖ್ಯೆ ಸಿಸ್ಟಮೆಟಿಕ್ಕಾಗಿ ಎಲ್ಲ ವಿಚಾರಗೋಷ್ಠಿಗಳು ಮತ್ತು ಅಲ್ಲಿ ಊಟ, ಸೊ ಕಲ್ಚರಲ್ ಕಾರ್ಯಕ್ರಮ, ಬರೋರು ಹೋಗೋದು, ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಹೋದ್ರೂ ನೆನ್ಸ್ಕೋತಾರೆ. ಈಗಲೂ ಮಾಡ್ತಾರೆ. ಹೆಂಗೆ ಸರ್, ಏನು ಆ್ಯಕ್ಚುಲಿ ಏನು ಮಾಡಿದ್ರಿ ಅಂತ ನಮ್ಮ ಗುರುಗಳ ಆಶೀರ್ವಾದ, ಜನರು, ಅಲ್ಲಿ ಶಾಸಕರು, ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಸರ್ಕಾರ ಸಪೋರ್ಟು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಾರು ನಮ್ಗೆ ಏನು ಕೇಳಿದ್ರು ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡಲಿಲ್ಲ, ಸ್ಪಂದಿಸಿದ್ರು. ಸೊ ಕರೆದಾಗ ಉಪಮುಖ್ಯಮಂತ್ರಿಗಳು ಅವರು ಬಂದರು, ಮತ್ತು ನಮ್ಮ ಜಿಲ್ಲೆಯ ಶಾಸಕರೆಲ್ಲರೂ ಜವಾಬ್ದಾರಿ ತಗೊಂಡ್ರು. ಅಲ್ಲಿ ಸಾಹಿತ್ಯ ಕೇಂದ್ರ ಸಮಿತಿ ಇರ್ಬೋದು, ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿದ್ರು. ಯಾವುದನ್ನು ಸಣ್ಣ ಪುಟ್ಟ ಇರ್ತವೆ, ಅದನ್ನ ಸರಿಪಡಿಸ್ಕೊಂಡು ಹೋಗುವಂಥದ್ದು ನಾವು ಮಾಡಬೇಕಾಗತ್ತೆ. ಸೊ ತುಂಬಾ ನನಗೆ ಹೆಮ್ಮೆ ಕೊಟ್ಟಂತ ವಿಚಾರ, ಅದರಲ್ಲೇ ಎರಡನೇ ಮಾತಿಲ್ಲ. ನಾವು ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಕಡೆ, ಇದು ನಮ್ಮ ಜವಾಬ್ದಾರಿ. ಸೊ ಇದು ನಮ್ಮ ಜನ ಆಯ್ಕೆ ಮಾಡಿಕೊಟ್ಟಾಗ, ಸರ್ಕಾರ ಬಂದಾಗ ನಮ್ಮ ಜವಾಬ್ದಾರಿ. ಅದು ರೇರ್ ಕೇಸಲ್ಲಿ ಸಿಗುವಂಥದ್ದು. ಅದು ನಮ್ಮ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಆದಮೇಲೆ 3rd ಟೈಮ್ ಏನೋ ಬಂದಿದೆ. ಇದು 3ನೇ ಬಾರಿ, 30 ವರ್ಷಕ್ಕೊಂದ್ಸಲಿ ಬರುತ್ತೆ. ಅಂದರೆ 31 ಜಿಲ್ಲೆ ಅಂದರೆ ಎಲ್ಲ ರೌಂಡ್ ಮಾಡ್ಕೊಂಬರೋದಕ್ಕೆ 30 ವರ್ಷ ಆಟೋಮೆಟಿಕ್ಕಾಗಿ ಆಗುತ್ತೆ. 30 ವರ್ಷದ ನಂತರ ಸಿಕ್ಕಿರೋ ಅವಕಾಶನ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಅದರಲ್ಲಿ ತುಂಬಾ ಅದಕ್ಕೆ ಭಾಳ ಜನದ ದುಡಿಮೆ ಇದೆ. ನಾನು ಒಬ್ಬಂದು ಹೇಳಲ್ಲ, ನಾನು ಟೀಮ್ ಲೀಡ್ರಾಗಿ ಮಾಡಿದ್ದೀನಿ. ಬಟ್ ತುಂಬ ಜನದ ದುಡಿಮೆ ಇದೆ. ನನಗೆ ಎಲ್ಲಕ್ಕಿಂತ ಸಂತೋಷ ಕೊಟ್ಟಂಥ ಒಂದು ಏನಾದ್ರು ಸನ್ನಿವೇಶ ಇದ್ದರೆ ಅದು 87ನೇ ಅಖಿಲ ಸಾಹಿತ್ಯ ಸಮ್ಮೇಳನ. ಇದು ಫಾರಿನರ್ಸ್ ಬಂದಿದ್ದರು, ಅಮೆರಿಕಾದಿಂದ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ನಮ್ಮ ಸ್ವಾಮೀಜಿಗಳೆಲ್ಲರೂ ಇದು ಮಾಡಿದ್ರು. ಇಲ್ಲ, ಸಕ್ಕರೆ ನಾಡು ಅಂತ ಸುಮ್ಮನೆ ಹೇಳಲ್ಲ, ಸಕ್ಕರೆ ಮನಸ್ಸು ಇರಬೇಕು ಅಂತ ಅನ್ಸುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.